ಈಗ ಹಾಸ್ಪಿಟಲ್ ಹೋಗೋದ ಇಲ್ಲ ಅದನ್ನ ಕ್ಯಾನ್ಸಲ್ ಮಾಡೋಣ ಅನ್ನೋದೊಂದು ಆಗಿದ್ದಿತ್ತು ನಮ್ಗೆ. ಆಮೇಲೆ ಇಲ್ಲಿ ಬಂದ್ಮೇಲೆ ನಮ್ಗೆಲ್ಲ ಫುಲ್ಲು ಒಳ್ಳೇದಾಗಿದೆ. ಅದು ನಾವ್ ಇಲ್ಲಿ ಬೇಡ್ಕೊಂಡೋಗ 2 ದಿನಕ್ಕೆಲ್ಲ ನಂಗೆ ಅದು ಸ್ಯಾಂಕ್ಷನ್ ಆಗಿರೋದು ಕ್ಯಾನ್ಸಲ್ ಆಗಿದೆ. ರಾತ್ರಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಗುರುಗಳು ಅಂತ ಹೇಳಿ, ಸತ್ಯವಂತರನು ನಿತ್ಯವು ಕಾಪಾಡುವ ದೇವಿ, ಸತ್ಯವಂತರನು ಗುರುಗಳ ಹತ್ರ ಯಾವ ತರ ಬೆಳೀತಾ ಬಂದ್ರು ಮತ್ತೆ ಯಾವ ತರ ವಿದ್ಯೆ ಕಲ್ತ್ಕೊಂಡ್ರು ಬೈರದ್ದು ತಿಳಿಸ್ಕೊಡ್ತಾರೆ. ಗುರುದೇವರು ಅಂದ್ರೆ ಮೊಟ್ಟ ಮೊದಲಿಗೆ ನನಗೆ ಈ ಸ್ಥಾನಕ್ಕೆ ಅನುಗ್ರಹ ಮಾಡಿದಂತದ್ದು ನಮ್ಮ ಗುರುದೇವರು ಅವರೇ. ನಮ್ಮ ಸಮಸ್ಯೆ ಅಂತೇಳಿ ಹಾಸ್ಪಿಟಲ್ ತೋರಿಸ್ತಾ ಇದ್ದೀರಾ? ಅರಿಕೆ ಕುಡಿ ಬೆಳೆದಂಗೆ ಹಬ್ಬಲಿ ನಿನ ಕೀರ್ತಿ ತಾಯಿ, ಹಬ್ಬವು ದಿನ ನಿನಗೆ ಹಬ್ಬಲಿ ನಿನ ಕೀರ್ತಿ ತಾಯಿ. ಅಮ್ಮನ್ ನಂಬಿ ನಮ್ಗೆ ಒಳ್ಳೇದಾಯ್ತು. ನಮ್ಮ ಮಗಳಿಗೆ ಎಷ್ಟೋ ವರ್ಷದಿಂದ ಎಷ್ಟೋ ಗಂಡುಗಳು ಬಂದಿದ್ರು, ಏನ್ ಮಾಡಿದ್ರು ಮದುವೆ ಆಗಿರ್ಲಿಲ್ಲ. ಈ ಅಮ್ಮ ಬಂದಿದ್ಮೇಲೆ ಒಳ್ಳೆ ಗಂಡು ಬಂದು ಒಳ್ಳೆ ಕಡೆ ತೋರಿಸ್ತೀನಿ ಅಂತ ಹೇಳಿ ತಮ್ಮ ಒಳ್ಳೆ ಕಡೆ ಮಣ್ಣಿನ ನೆಲದ ಮಣ್ಣಿನೊಳಗೆ 4-5 ತರದ ಮಣ್ಣನ್ನ ನೋಡಬಹುದು. ಹಾಗೆ ವಿದ್ಯೆಯು ಸಾವಿರಾರು ರೀತಿಯ ವಿದ್ಯೆಯನ್ನ ನಾವು ನೋಡಬಹುದು. ಅವ್ರ ಹತ್ರ ಏನಿರುತ್ತೆ ಅಂದ್ರೆ ಒಂದು ಚೌಡಿ, ಒಂದು ಬಸರಿ ಕೈ ಅಂತ ಒಂದು ಇರುತ್ತೆ ಅಸ್ತ್ರ. ದೇವರು ನಿನ್ನ ಜೀವನದಲ್ಲಿ ಅದೊಂದು ಜೀವನ ಕೊಟ್ಲು ಅನ್ನುವ ನಂಬಿಕೆಯಿಂದ ಎಲ್ಲಮ್ಮ ದೇವಿ ರೇಣುಕಾ ದೇವಿನ ನಂಬಿದೀಯ. ಈಗಲೂ ಆ ಬಸರಿ ಕೈ ನಮ್ಮ ಹತ್ರ ಇದೆ. ಅದು ಎಲ್ಲಿ ಇಟ್ಟಿರ್ತೀವಿ ಅದೇ ನಾವು ದೊಡ್ಡವರು ಎಲ್ಲಿ ಇಟ್ಕೊಂಡ್ ಬಂದಿದ್ದಾರೋ ಅದೇ ಜಾಗದಲ್ಲಿ. ಆಮೇಲೆ 3ನೇ ಸಲಕ್ಕೆ ದೇವರು ನನಗೆ ಕಟ್ಟೋಡೋದು, ಕಟ್ಟೋಡ್ದಾದ್ಮೇಲೆ ಅತಿಂದಾಚೆ ಹೊಡೆಯೋದು. ಅನಾರೋಗ್ಯ ಇದ್ದವರಿಗೆ ನಾವು ಶಕುನ ಕಟ್ಟಿದ್ದಂತ ಬಸರಿ ಕೈಯನ್ನ ಬಳಸಿ ನಾವು ಪೂಜೆ ಪುನಸ್ಕಾರವನ್ನ ಮಾಡಿದ್ರೆ 100% ಒಳ್ಳೆಯದು. ಸಮಸ್ಯೆ ಅಂತೇಳಿ ಹಾಸ್ಪಿಟಲ್ ತೋರಿಸ್ತಾ ಇದ್ದೀರಾ? ಹೇಳಿದ್ರ ಇಲ್ವಾ? ಇಲ್ಲಿ ಬಂದಿದೆ ಹೇಳ್ತಾ ಇದ್ದೀನಿ, ಹೇಳಿದೆ. ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ದೀರಿ, ಹೌದು. ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ದಾರೆ, ಹೌದು. ಆ ಪ್ರಕಾರ ಆಪರೇಷನ್ ಮಾಡಿಸಿದ್ರೆ ಒಳ್ಳೇದಾಗತ್ತಾ ಅಥವಾ ತಾಯಿ ನಂಬಿ ಏನಾದ್ರು ಒಳ್ಳೇದಾಗತ್ತಾ ಅಂತ ವಿಷಯ ಇದೆ. ಎಲ್ಲಮ್ಮ ದೇವರು ನಿನ್ನ ಜೀವನದಲ್ಲಿ ಅದೊಂದು ಜೀವನ ಕೊಟ್ಲು ಅನ್ನುವ ನಂಬಿಕೆಯಿಂದ ಎಲ್ಲಮ್ಮ ದೇವಿ ರೇಣುಕಾ ದೇವಿನ ಸುಮಾರು ಒಂದು 6-7 ವರ್ಷದಿಂದ ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕುಡಿತಿದ್ದೆ. ಕುಡಿದು ನಾನಂದ್ರೆ ಇಲ್ಲಂದ್ರೆ ಅಲ್ಲೇ ಬಂದ್ಕಂತಿದ್ದೆ. ಬಿಟ್ಟಾದ್ರೆ ನಮ್ಮ ಮನೆಗೆ ನಮ್ಮ ಮುಂಚೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದ್ರು. ಕರ್ಕೊಂಬಂದು ಒಂದು ಸಲ ಕರ್ಕೊಂಬಂದ್ರು. ಆಮೇಲೆ 3ನೇ ಸಲಕ್ಕೆ ದೇವರು ನನಗೆ ಕಟ್ಟೋಡೋರು. ಕಟ್ಟೋಡ್ದಾದ್ಮೇಲೆ ಅತಿಂದಾಚೆ ಹೊಡೆಯೋದ್ ಬಿಟ್ಟಿದ್ದೀನಿ. ನಾನು ಬಿಟ್ಟು ಆದ್ರೆ ಕೆಲಸ ನಾನೇ ತಂದ್ಕೊಡ್ತೀನಿ ಹುಡುಗರಿಗೆ, ಕೆಲಸದವ್ರಿಗೆ ಕೆಲಸ ಮಾಡಿಸ್ತೀವಿ ಮೇಸ್ತಿಯಾಗಿ. ಅಲ್ಲಿ ನಾವು ಅವ್ರಿಗೆ ತಂದ್ಕೊಡ್ತೀನಿ. ಅಂದ್ರೆ ಕುಡಿಬೇಕು ಅಂತ ಏನು ಅನ್ಸಲ್ಲ ನನ್ಗೆ. ಆದ್ರೆ ನಾನು ಅವಕ್ಕೆಲ್ಲ ಅದನ್ನ ಕುಡಿಬೇಕು ಅಂತ ನನ್ಗೆ ಅನ್ಸಲ್ಲ. ಯಾವತ್ತು ನನಗೆ ಕಟ್ಬಾರ್ದು ಅವತ್ತು ಬೆಳಗಿನ ಆಚೆನೆ ನನ್ಗೆ ಏನೂ ಇಲ್ಲ. ಎದ್ರೆ ಸರಿರ್ಲಿಲ್ಲ, ಮನೆ ಕಡೆ ಸಿಕ್ಕಾಪಟ್ಟೆ ತೊಂದ್ರೆ ಆಯ್ತು. ಇಲ್ಲಿ ಬಂದು ಅಮ್ಮನ್ ನಂಬಿ ನಮ್ಗೆ ಒಳ್ಳೇದಾಯ್ತು. ನನ್ನ ಮಗಳಿಗೆ ಎಷ್ಟೋ ವರ್ಷದಿಂದ ಎಷ್ಟೋ ಗಂಡುಗಳು ಬಂದಿದ್ರು, ಏನ್ ಮಾಡಿದ್ರು ಮದುವೆ ಆಗಿರ್ಲಿಲ್ಲ. ಈ ಅಮ್ಮ ಬಂದಿದ್ಮೇಲೆ ಒಳ್ಳೆ ಗಂಡು ಬಂದು ಒಳ್ಳೆ ಕಡೆ ತೋರಿಸ್ತೀನಿ ಅಂತ ಹೇಳಿ ತಮ್ಮ ಒಳ್ಳೆ ಕಡೆ ತೋರ್ತು. ಒಳ್ಳೆ ಒಳ್ಳೆಯ ಶಿಕ್ಷಣ ನಮ್ಗೆ ಒಳ್ಳೇದಾಯ್ತು. ನನ್ನ ಮಗಳು ಅನುಕೂಲವಾಗೈತೆ. ನನ್ನ ಮಗನಿಗೂ ಅವನಿಗೂ ಹುಷಾರಿಲ್ಲ. ಇಲ್ಲಿ ಅಮ್ಮನ್ ಬಂದಿದ್ಮೇಲೆ ಆ ಮಗನೂ ಹುಷಾರ, ನಾನು ಹುಷಾರ. ನಂಬಿ ಅಮ್ಮನ್ ನಂಬಕು. ನಂಬಿ ಬಂದವರಿಗೆ ಅಮ್ಮ ಯಾವತ್ತ ಕೈ ಬಿಡೋದ ಒಳ್ಳೇದಾಗಲಿ. ನನ್ನ ಮೊಮ್ಮಗಳು ಬೇರೆ ಎಷ್ಟೋ ವೈದ್ಯರನ್ನ ಸೇರಿಸ್ಬಿಟ್ಟಿತ್ತು, ತೋರಿಸ್ಬಿಟ್ಟಿದೆ, ಎಲ್ಲೂ ಏನು ಆಗಿರ್ಲಿಲ್ಲ. ಇವಾಗ ಆಗಲ್ಲ ಅನ್ನಂಗಿತ್ತು. ಮಗ ಇಲ್ಲಿ ಬಂದ್ ಬಿದ್ದು ಮರೆ ಬಿದ್ಮೇಲೆ ಅಮ್ಮನ್ ನಂಬಿದ್ಮೇಲೆ ನನ್ನ ಮಗಳು ಹುಷಾರಾಗ ನೋಡ ಅಲ್ಲೇ ಆಚೆ ಹುಷಾರಿರ್ಲಿಲ್ಲ. ಏನು ಅನ್ನೋದು ಕಂಡಿಡಿದ ಯಾವ ಡಾಕ್ಟ್ರು ಏನು ಇಲ್ಲ, ನಾರ್ಮಲ್ ಬರೋದು ಆಸ್ಪತ್ರೆ ಏನ್ ತೋರಿಸಿರೋದು. ಇಲ್ಲಿ ಬಂದು ಅಮ್ಮನ್ ನಂಬಿ ಇದ್ಮೇಲೆ ನನ್ನ ಮಗಳು ಬಂಗಾರ ಆಗ್ತದೆ. ನನ್ನ ಮಗಳು ನಾನಿದ್ದೀನಿ, ನೀವ್ ಏನ್ ಇದ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನಿದ್ದೀನಿ, ನಾನು ಕಾಪಾಡ್ಕೊಂತೀನಿ ಮಗ ಅಂತ ಹೇಳಿ ಎಲ್ಲ ಕಡೆ 3 ಕಡೆ ತೋರಿಸ್ತಾ ಎಲ್ಲ ಕಡೆ ನಾರ್ಮಲ್ ಆಗಿ ಬರ್ತೀವಿ. ಆಮೇಲೆ ಹಾಸ್ಪಿಟ್ಲ್ ಇಂದ ಡೈರೆಕ್ಟ್ ಇದೆ ದೇವಸ್ಥಾನಕ್ಕೆ ಬಂದು ಅಮ್ಮ ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ, ಅದೇನೇ ಆಗಲಿ ನಾನು ಇದ್ದೀನಿ ನೋಡ್ಕೊಂತೀನಿ ಅಂತ ಅಂದ್ಮೇಲೆ ಮಗು ಹುಷಾರಾಗಿದೆ. ಸುಸ್ತಾಗ್ಬಿಟ್ಟಿತ್ತು. ಅದರಿಂದ ನಮ್ಮ ಅಮ್ಮನ ತಕ್ಕ ಬಂದ್ಬಿಟ್ಟು ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ ಅಂದ್ಮೇಲೆ ನಮ್ ಬೇರೆ ಮಗು ಈ ತರ ಚೆನ್ನಾಗಿದೆ. ಭೂಮಿಕಾ ಅಂತ, ನಾನು 2nd PU PCMB ಮುಗಿಸಿದೀನಿ. ಮುಗಿಸಾದ್ಮೇಲೆ CET ನೀಟ್ ಎಲ್ಲ ಬರೆಯಕ್ಕಾಗಿಲ್ಲ, ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ CET ನೀಟ್ ಏನು ಬರೆಯಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ನಾನು
ಮ್ಯಾನೇಜ್ಮೆಂಟ್ ಸೀಟ್ ಕಡೆಯಿಂದ ಹೋಗ್ಬೇಕಾಗಿತ್ತು. ಈಗ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ ಅಂದ್ಬಿಟ್ಟು ಕಾಲೇಜ್ಗೆ ನಮ್ಮ ಮನೆಗೆ ಅಮೌಂಟ್ ಕೊಟ್ಟೋ ಅಷ್ಟು ಏನು ಇರ್ಲಿಲ್ಲ. ಅಮೌಂಟ್ ನಾವು ಎಲ್ಲ ಅಮೌಂಟ್ ಕಟ್ಟೋಷ್ಟು ಏನು ಇರ್ಲಿಲ್ಲ ನಮ್ಮ ಮನೆಗೆ. ಲೋನ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ಎಜುಕೇಶನ್ ಲೋನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂದ್ಬಿಟ್ಟು ಲೋನ್ ಮಾಡ್ಬಿಟ್ಟು ಹೋದ್ವಿ. ನನ್ಗೆ ಹುಷಾರಿಲ್ಲ ಒಂದ್ ಕಾರಣಕ್ಕೋಸ್ಕರ ಅದು ಲೋನ್ ಕ್ಯಾನ್ಸಲ್ ಮಾಡ್ಬೇಕಿತ್ತು. ಆದ್ರೆ ನನ್ಗೆ ಅದು ಕಾಲೇಜು ಸರಿ ಚೆನ್ನಾಗಿರ್ಲಿಲ್ಲ. ಅದು ಎಜುಕೇಶನ್ ಲೋನ್ ಮಾಡ್ಕೊಬೇಕಾಗಿತ್ತು ಅಂತ ಎಲ್ಲ ಹೇಳಿದ್ರು. ಆಮೇಲೆ ಅದು ಲೋನ್ ಕ್ಯಾನ್ಸಲ್ ಆಗಲ್ಲ. ಈಗ ಒಂದ್ಸತಿ ಲೋನ್ ಮಾಡ್ಸಿದ್ಮೇಲೆ ಕ್ಯಾನ್ಸಲ್ ಆಗೋದಿಲ್ವಲ್ಲ ಎಜುಕೇಶನ್ ಲೋನು. ಸೊ ನಂದೆಲ್ಲ ಸ್ಯಾಂಕ್ಷನ್ ಎಲ್ಲ ಆಗೋಗ್ಬಿಟ್ಟಿತ್ತು. ಆಮೇಲೆ ನಾನು ಈ ತಾಯಿ ಚೌಡಮ್ಮನ ಹತ್ರ ಬಂದು ನಾನು ಕೇಳ್ದೆ, ಹಿಂಗಾಗೋಯ್ತಮ್ಮ, ನನ್ಗೆ ಏನ್ ಮಾಡ್ಲಿ ಅಂತ ಗೊತ್ತಿಲ್ಲ ಅಂತ ಅಂದಾಗ ತಾಯಿನೇ ಯಾವ್ದೋ ಒಂದ್ ರೂಪದಲ್ಲಿ ಬಂದೆ ಆ ಲೋನ್ ಕ್ಯಾನ್ಸಲ್ ಆಗೋ ತರ ಎಷ್ಟು ವನವಾಸ ಪಡ್ಬೇಕಾಗಿತ್ತು ಅಂದ್ರೆ ನಾವು ಆ ಲೋನ್ ಕ್ಯಾನ್ಸಲ್ ಮಾಡಕ್ಕೆ. ಈಗ ಹಾಸ್ಪಿಟಲ್ಗೆ ಹೋಗೋದ ಇಲ್ಲ ಅದನ್ನ ಕ್ಯಾನ್ಸಲ್ ಮಾಡೋಣ ಅನ್ನೋದೊಂದು ಆಗಿದ್ದಿತ್ತು ನಮ್ಗೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನಮ್ಗೆಲ್ಲ ಫುಲ್ಲು ಒಳ್ಳೇದಾಗಿದೆ. ಅದು ನಾವ್ ಇಲ್ಲಿ ಬೇಡ್ಕೊಂಡೋಗ 2 ದಿನಕ್ಕೆಲ್ಲ ನಂಗೆ ಅದು ಸ್ಯಾಂಕ್ಷನ್ ಆಗಿರೋದು ಕ್ಯಾನ್ಸಲ್ ಆಗಿದೆ ಅಂತ ಬಂತು. ಅದಕ್ಕೆ ಈ ತಾಯಿ ನಾನು ನಂಬ್ಕೊಂಡ್ ಬಂದಿದೀನಿ. ಇನ್ನು ಮುಂದೆ ಏನೇ ನಡ್ಸಿದ್ರು ಈ ತಾಯಿನೇ ನಡೆಸ್ತಾರೆ. ನಾವ್ ಏನೇ ಒಂದ್ ಹೆಜ್ಜೆ ಮುಂದೆ ಇಕ್ಕುದು ಸಹ ಈ ತಾಯಿನ ಕೇಳ್ಕೊಂಡೆ ನಾವ್ ಮುಂದೆ ಇಕ್ಕೋದ್ ಹೆಜ್ಜೆನ. ಈಗ ನಾನು ಓದ್ಬೇಕು ಅಂದ್ರೂ ಸಹ ಈ ತಾಯಿನೇ ಕೇಳ್ಕೊಂಡೆ. ಏನೇ ಮಾಡಿದ್ರು ಈ ತಾಯಿನ ನಂಬಿ ನೆಚ್ಚಿ ನಾನು ಎಲ್ಲ ಮಾಡ್ತಾ ಇದೀನಿ. ಈಗಿನ ಜನರೇಷನ್ ಅಲ್ಲಿ ಈ ದೇವ್ರು ಅನ್ನೋದನ್ನ ಕಾಮನ್ ಪರ್ಸನ್ ನಂಬಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತವ್ರು ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅದೇನ್ ನಂಬ್ತಾರ ಇಲ್ವಾ. ಅವ್ರಿಗಂಗೆ ಎಷ್ಟೇ ಕಷ್ಟ ಬಂದ್ರು ಅವ್ರ ಹೇಗ್ ಸಾಲ್ವ್ ಮಾಡ್ಕೊಂತಾರ ಗೊತ್ತಿಲ್ಲ. ನಾನು ಈ ತಾಯಿನ ನಂಬ್ಕೊಂಡ್ ಬಂದಿದ್ದೀನಿ, ಈ ತಾಯಿನ ನಂಬಿರ್ತೀನಿ. ಆ ತಾಯಿ ಬಂದಿನೇ ಎಲ್ಲ ಸರಿ ಮಾಡಿದ್ರು ಅಂತ ನಂಬ್ತೀನಿ. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ತುಂಬಾನೇ ಮುಖ್ಯವಾದ ವಿಷಯವನ್ನ ಗುರುಗಳನ್ನ ಕೇಳೋಣ. ಯಾಕಂದ್ರೆ ಲಾಸ್ಟ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಗುರುಗಳು ಅಂತ ಹೇಳಿದ್ರು, ಯಾವ ತರ ಬೆಳೀತಾ ಬಂದ್ರು ಮತ್ತೆ ಯಾವ ತರ ವಿದ್ಯೆ ಕಲಿತು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾರ. ಕೇಳೋಣ ಬನ್ನಿ. ಗುರುಗಳೇ ನಮಸ್ಕಾರ. ಗುರುಗಳು ಲಾಸ್ಟ್ ಕಾರ್ಯಕ್ರಮದಲ್ಲಿ ನಮ್ಗೆ ಗುರುಗಳು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರ್ಲಿಲ್ಲ. ಈಗ ಅದನ್ನ ತಿಳಿಸಿ. ಶ್ರೀಮಾತೆ ಚೌಡಿಕಟ್ಟೆಯ ಧರ್ಮದೇವತೆ ಚೌಡೇಶ್ವರಿ ಮತ್ತು ನನ್ನ ಪೂಜ್ಯ ಗುರುಗಳಾದ ವಿದ್ದು ಮಾಧವ ಶರ್ಮ ಅವಧೂತರು ಮತ್ತೆ ನಮ್ಮ ಕ್ಷೇತ್ರದ ಗುರುದೇವರಾದ ತಾತನವರು ಮತ್ತೆ ಅವರೆಲ್ಲರ ದೊಡ್ಡವರ ಪಾದಕ್ಕೆ ಆಶೀರ್ವಾದವನ್ನ ಪೂರ್ಣವಾಗಿ ನಮಗಿಟ್ಟಂತವರ ಪಾದಕ್ಕೆ ನಮಸ್ಕರಿಸ್ತಾ, ನನ್ನ ಗುರುದೇವರು ಅಂದ್ರೆ ಮೊಟ್ಟ ಮೊದಲಿಗೆ ನನಗೆ ಈ ಸ್ಥಾನಕ್ಕೆ ಅನುಗ್ರಹ ಮಾಡಿದಂಥದ್ದು ನಮ್ಮ ಗುರುದೇವರು, ಅವರೇ ನಮ್ಮ ತಾತನವರು. ಅವರ ಆಶೀರ್ವಾದದಿಂದ ನನಗೆ ಈ ಸ್ಥಾನ ಸಿಕ್ತು. ಅವರ ಕೃಪೆಯಿಂದ ನನಗೆ ಈ ಜೀವನ ಹೇಗೆ ಮಾಡಬೇಕು ಅನ್ನುವುದನ್ನ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟುವಾಗ ಇನ್ನು ನಾನು ಏನೂ ತಿಳಿಯದಂತ ವ್ಯಕ್ತಿ. ಅವರು ನನಗೆ ಹೇಳ್ತಾ ಇದ್ರು ಯಾವಾಗಲೂ, ಒಬ್ಬರಿಂದ ಒಂದೊಂದನ್ನ ಕಲಿತು ಈ ಜಗತ್ತಿನಲ್ಲಿ ಒಳ್ಳೆಯದನ್ನ ಮಾಡುವಂತ ವಿಷಯ ಇರುತ್ತೆ ಅಂತ. ಅದಕ್ಕೆ ಸಾಕ್ಷಿಯಾಗಿ ನಾವು ನೆಲದ ಮಣ್ಣಿನೊಳಗೆ 4-5 ತರದ ಮಣ್ಣನ್ನ ನೋಡಬಹುದು. ಹಾಗೆ ವಿದ್ಯೆಯು ಸಾವಿರಾರು ರೀತಿಯ ವಿದ್ಯೆಯನ್ನ ನಾವು ನೋಡಬಹುದು. ಪ್ರಕೃತಿಯಲ್ಲೂ ಒಂದೊಂದು ಜಾಗದಲ್ಲಿ ಮಂಗಳೂರು ಕಡೆ ಹೋಗ್ತಾ ಇದ್ರೆ ಯಾವಾಗ್ಲೂ ತುಂತುರು ಹನಿ ಬೀಳ್ತಾ ಇರತ್ತೆ, ಇಲ್ಲಿ ಸಾಮಾನ್ಯ ಇರುತ್ತೆ. ಆಂಧ್ರದಲ್ಲಿ ಹೋದ್ರೆ ತುಂಬಾ ಬಿಸಿಲು ಇರುತ್ತೆ. ಹೀಗೆ ಪ್ರಕೃತಿಯ ಸಮೇತ ಬದಲಾಗತ್ತೆ. ಹಾಗೆ ಒಂದೊಂದು ಜಾಗದಲ್ಲಿ ಇರುವಂತ ಒಂದಷ್ಟು ಜನ ಗುರುಗಳು, ಅವಧೂತರು, ಸದ್ಗುರುಗಳು ಅಂತ ಏನಿದ್ದಾರೆ, ಅವರವರು ಅಲ್ಲಿನ ಶಕ್ತಿ, ಅಲ್ಲಿನ ಜನಗಳ ಕಷ್ಟವನ್ನ ನೀಗ್ಲಿಕ್ಕೆ ಅವತಾರವನ್ನ ತಾಳಿ ಅಲ್ಲಿನ ಪ್ರಕೃತಿಯ ಮಡಿಲಲ್ಲಿ ಅವರ ಪವಾಡಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರಂತೆ ನಮ್ಮ ತಾತ ಅನ್ನಿಸ್ಕೊಂಡ ನಮ್ಮ ಗುರುದೇವರು ಸಮೇತ ಈ ಮಡಿಲಿನಲ್ಲಿ ಈ ಸುತ್ತು ಜಾಗದ ಜನಗಳಿಗೆ ಅನುಗ್ರಹ ಪ್ರದಾಯಕವಾಗಿ ಇದ್ದಂತಹ ವ್ಯಕ್ತಿ. ಅವ್ರು ಹೇಳ್ತಾ ಇದ್ರು, ನನಗೆ ನನ್ನ ಗುರುಗಳಾದಂಥವರು ಒಂದು ಬಸರಿಕೈ ಅಂತ ಒಂದು ಕೊಟ್ಟಿದ್ರು ಅಂತ. ನೀವು ನೋಡಿರ್ಬೋದು, ಎಷ್ಟೋ ಜನ ಬುಡುಗುಡಿಕೆಯವರು ಬೆಳಗಿನ ಜಾವ 4 ಗಂಟೆಗೆ ಬಂದು ಶಕನ ಕಟ್ತಾರೆ ಅನ್ನೋ ವಿಷಯ ಇದೆ. ಅದು ಅವ್ರು ಯಾರಿಗೂ ಹೇಳೋದಲ್ಲ, ಬೀದಿಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ಹೇಳಿದ್ದೇ ನಡೆದಿರುವುದು ಎಷ್ಟೋ ಊರುಗಳಲ್ಲಿ ನೀವು ವಿಷಯ ಕೇಳಬಹುದು. ಅವ್ರ ಹತ್ರ ಏನಿರುತ್ತೆ ಅಂದ್ರೆ ಒಂದು ಚೌಡಿ, ಒಂದು ಬಸರಿಕೈ ಅಂತ ಒಂದು ಇರುತ್ತೆ ಅಸ್ತ್ರ. ಆದ್ರಿಂದ ಅವ್ರಿಗೆ ಅದನ್ನ ಗಳಿಸ್ಕೊಳ್ಳಿಕ್ಕೆ ಅವ್ರು ಬೇರೆ ಬೇರೆ ತರದ ವಿಷಯ, ಅನುಭವ, ಸಾಧನೆಯನ್ನ ಪಡ್ಕೊಂಡಿರ್ತಾರೆ. ಬಟ್ ಅದು ಇಟ್ಕೊಂಡು ಅವರ ಸಾಧನೆಯನ್ನ ಮಾಡ್ತಾರೆ. ಪ್ರತಿ ವರ್ಷ ಚಟ್ಟಿಗೆ ಅಮಾವಾಸ್ಯೆ ಅಥವಾ ಮಾರ್ನಾಮಿ ಅಮಾವಾಸ್ಯೆಯಲ್ಲಿ ಅವ್ರು ಹೋಗಿ ಅದಕ್ಕೆ ಶಕ್ತಿಯನ್ನ ಮತ್ತೆ ಸಾಧನೆಯನ್ನ ಮತ್ತೆ ತಾಂತ್ರಿಕವಾದ ಪೂಜಾ ವಿಧಾನವನ್ನ ಅವರು ಪ್ರತಿ ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಅದರಂತೆ ಆ ಬಸರಿಕೆಯನ್ನ ನಮ್ಮ ಗುರುದೇವರಿಗೆ ಅವರ ಗುರುಗಳು ಕಾರಣಾಂತರದಲ್ಲಿ ಕೊಟ್ಟಿದ್ರಂತೆ. ಎಲ್ಲಿಂದ ಕೊಟ್ರು ಅವರಿಗೆ ಅಂತ ವಿಷಯ ಬಂದ್ರೆ,
ಈ ಶಿಕಾರಿಪುರ ಅಂತ ನೀವು ಕೇಳಿರ್ಬೋದು. ಆ ಶಿಕಾರಿಪುರದ ಹತ್ರ ಒಬ್ರು ತಾಂಡ್ಯದಲ್ಲಿ ஒரு ಗುಡುಗುಡಿಕೆಯವರು ಇದ್ರಂತೆ. ಆ ಕಾಲಕ್ಕೆ ಅವರು ವಲಸೆ ಬಂದು ಅವ್ರ ಮಕ್ಕಳು ಯಾರು ಇಲ್ಲದೆ ಇದ್ದ ಕಾರಣ ಒಂದು ಹೆಣ್ಮಗು ಇತ್ತಂತೆ. ಅವ್ರು ನೋಡ್ಕೊಳ್ಳಲ್ಲ ಅಂತ ಅವ್ರ ಮದುವೆ ಆದ್ಮೇಲೆ ವಲಸೆ ಬಂದು ನಮ್ಮ ದೊಡ್ಡವರಿಗೆ ಆಶೀರ್ವಾದ ಪೂರ್ಣವಾಗಿ ಸಿಕ್ಕಿ ಆಕಸ್ಮಿಕವಾಗಿ ಅವರು ನಮ್ಮ ದೊಡ್ಡವರ ಕೈಗೆ ಅದನ್ನು ಕೊಟ್ಟು ಆಶೀರ್ವಾದ ಮಾಡಿ ಒಂದಷ್ಟು ಗ್ರಂಥಗಳು ಮತ್ತೆ ಆ ಬಸರಿಕೆಯನ್ನು ಕೊಟ್ರಂತೆ ಎನ್ನುವ ವಿಷಯ ನಮಗೆ ನಮ್ಮ ದೊಡ್ಡವರು ಗುರುದೇವರು ಹೇಳಿದ್ರು. ಅವರು ಅದನ್ನ ಒಂದು ಹುಣಸೆ ಮರದ ಒಳಗೆ ಇಟ್ಟು ಯಾವಾಗ್ಲೂ ಇಡ್ತಾ ಇದ್ರಂತೆ. ಮನೆಯಲ್ಲ ಎಲ್ಲ ಇಡಕ್ಕಾಗಲ್ಲ, ನಮ್ಮ ಮನೆಯಲ್ಲೆಲ್ಲ ಬೈಕೊಳ್ತಾರೆ, ಊರಿನವರು ಬಸರಿಕೆ ಇಟ್ಕೊಂಡಿದ್ದಾರೆ ಅಂತ ಅವರು ಈಗ ನೀನು ಇದನ್ನ ಮುಚ್ಚಿಡಬೇಕಾದಂತ ಮಾಹಿತಿ, ಆದ್ರೆ ಇವತ್ತು ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ವಿಷಯಕ್ಕಾಗಿ ಇದನ್ನ ಓಪನ್ ಆಗಿ ಹೇಳ್ತೇವೆ. ಆ ಕೈಯನ್ನ ಇಟ್ಟು ಯಾವಾಗ್ಲೂ ಪೂಜೆ ಮಾಡ್ತಿದ್ರು. ನಮಗೆ ಅವರು ಇದನ್ನ ನೀನು ತಂದಿಡಬಾರ್ದಪ್ಪ ನೀನು ಅಂತ ನಮಗೂ ಹೇಳಿದ್ರು. ಬೇಕಾದಾಗ ಅದನ್ನ ಬಳಸಬೇಕು, ಮಿಕ್ಕಿದಂತೆ ಇಡಬೇಕು ಅಂತ. ನಾವು ಪೂಜೆ ಹಾಕುವಾಗ ಮಾತ್ರ ಅದನ್ನ ತಗೊಂಡು ಪೂಜೆ ಹಾಕ್ತಿದ್ರಂತೆ ನಮ್ಮ ದೊಡ್ಡವರು. ನಾವು ಅದನ್ನೇ ಮಾಡ್ತಾ ಇದ್ವಿ. ಈಗಲೂ ಆ ಬಸರಿಕೈ ನಮ್ಮ ಹತ್ರ ಇದೆ. ಅದು ಎಲ್ಲಿ ಇಟ್ಟಿರ್ತೀವಿ, ಅದೇ ನಾವು ದೊಡ್ಡವರು ಎಲ್ಲಿ ಇಟ್ಕೊಂಡ್ ಬಂದಿದ್ದಾರೋ ಅದೇ ಜಾಗದಲ್ಲಿ ಇಟ್ಟಿರ್ತೀವಿ. ಅದನ್ನ ಬಳಸಿ ಅನಾರೋಗ್ಯ ಇದ್ದವರಿಗೆ ನಾವು ಶಕುನ ಕಟ್ಟಿದ್ದಂತ ಬಸರಿಕೆಯನ್ನ ಬಳಸಿ ನಾವು ಪೂಜೆ ಪುನಸ್ಕಾರವನ್ನ ಮಾಡಿದ್ರೆ 100% ಒಳ್ಳೆಯದು. ಮತ್ತೆ ನಮ್ಮ ದೊಡ್ಡವರಿಗೆ ಒಂದು ಪಂಪು ವಿದ್ಯೆ ಬಹಳ ಶಕ್ತಿಯಾಗಿ ಒಲಿದಿತ್ತು ನಮ್ಮ ಗುರುದೇವರಿಗೆ. ಆ ಪಂಪು ಶಕ್ತಿ ಅಂದ್ರೆ ಯಾರು ಮುಂದೆ ಬರ್ತಾರೆ ಅವರ ಬಗ್ಗೆ ಚೈತನ್ಯದ ಶಕ್ತಿಯಿಂದ ಹೇಳುವಂತಹದ್ದು ಅವ್ರಿಗೆ ಒಲ್ದಿತ್ತು. ಆ ಶಕ್ತಿ ಅವ್ರಿಗೆ ಹೇಗೆ ಒಲಿತು ಅಂದ್ರೆ ಆ ಕುಟಿ ಎನ್ನುವ ಶಕ್ತಿ. ಆ ಕುಟಿ, ಆ ಮಲಯಾಳ ಕುಟಿ ಎನ್ನುವ ಶಕ್ತಿ ಒಂದು ಮರದಲ್ಲಿಟ್ಟಿ ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ವರ್ಷಗಳಾದ್ಮೇಲೆ ಅದ್ ಬೇಡ ಬಿಡಪ್ಪ, ಅದರಿಂದ ನಮ್ಗೇನ್ ಸಮಸ್ಯೆ ಸರಿ ಹೋಗಲ್ಲ ಅದು ಅಂತ. ಆದ್ರೆ ಅದು ಒಂದು ದಿವಸ ಕನಸಿಗೆ ಬಂದು ಹೇಳ್ತಂತೆ, ನೀನ್ ಇಕ್ಕಿರೋ ಕುಟಿ ನನ್ನನ್ನು ಇಟ್ಟಿದ್ಯಲ್ಲ ಆ ಜಾಗದಲ್ಲಿ ನಾನ್ ಪೂರ್ತಿ ಇಲ್ಲ ನೋಡ್ಕೋ, ನಾನು ಪಂಚಭೂತಗಳಾದಂತೆ ಈ ಪ್ರಕೃತಿ ಮಡಿಲಿನ ಒಂದು ಮರದಲ್ಲಿ ಇಟ್ಟಿದ್ಯಾ, ಅದು ನಾನು ಪೂರ್ತಿ ಅದು ಬೆಳ್ಕೊಂಡ್ಬಿಟ್ಟು ಅದ್ರಲ್ಲಿ ಲೀನ ಆಗ್ಬಿಟ್ಟಿದೀನಿ ಅಂತ. ಅವ್ರು ಹೋಗಿ ನೋಡ್ತಾರಂತೆ, ಸ್ವಲ್ಪ ಕಾಣಿಸಿದಂತೆ ಪೂರ್ತಿ ಮರ ಬೆಳ್ಕೊಂಡ್ಬಿಟ್ಟಿದೆ. ನೀವು ನೋಡಿದ್ವಿ, ಉತ್ತದ ಮೇಲೆ ಏನಾದ್ರೂ ದಾರ ಹಾಕಿದ್ರೆ ಉತ್ತ ಕಟ್ಕೊಂಡ್ ಹಂಗೆ ಬೆಳ್ಕೊಂಡ್ಬಿಡುತ್ತೆ. ಮರದ ಪೌಟ್ರಲ್ಲಿ ಏನಾದ್ರು ಇಟ್ರೆ ಸಾಕದು ಪ್ಯಾಕಪ್ ಆಗಿ ಅದು ವೃದ್ಧಿಸ್ತಾ ಇರುತ್ತೆ. ಅಂತ ಮರವನ್ನ ಮುಟ್ಟಿ ನಾವು ಕೊಟ್ಟಂತಹ ಯಂತ್ರವನ್ನ ಆ ಜಾಗದಲ್ಲಿ ಇಟ್ಟು ಒಂದು ರಾತ್ರಿ ನಂತರದಲ್ಲಿ ಅದನ್ನ ತಂದು ಇಟ್ಕೊಂಡ್ರೆ ಧನಾವಶ್ಯ ಖಂಡಿತ. ಅದೊಂದು ಮರದ ಪವಾಡ. ಆ ಮರದ ಪವಾಡ ಅಲ್ಲ, ಆ ಮರದಲ್ಲಿ ಇಟ್ಟಂತ ವಸ್ತುವಿನ ಪವಾಡ ಮುಚ್ಕೊಂಡಿದೆ. ಇನ್ನೊಂದು ನಾವೇ ನಮ್ಮಲ್ಲೇ ನೋಡ್ಬೋದಾದಂತ ಒಂದು ಬಸರಿಕೈ ಇದೆ. ಆ ಬಸರಿಕೈಯಿಂದ ತುಂಬಾ ಜನರಿಗೆ ಒಳ್ಳೇದಾಗಿದೆ. ಅದರಿಂದ ಏನಾಗತ್ತೆ ಅಂದ್ರೆ, ಯಾರು ಶತ್ರು ಇದ್ದಾರೆ ಅವ್ರಿಗೆ ಸ್ತಂಭನ, ವಿದ್ವೇಷಣ ಆಗುತ್ತೆ, ಉಚ್ಚಾಟನೆ ಆಗುತ್ತೆ, ಸಂಹಾರ ಆಗುತ್ತೆ. ಎರಡನೇ ವಿಷಯ, ಯಾವುದೇ ಜನ ಒಬ್ಬರನ್ನ ಯಾರೋ ಸೇರಿ ಕಂಬಿದ್ದಾರೆ, ಅವ್ರು ಬಿಡಿಸ್ಬೇಕು, ನಮ್ಮ ಮಗ ನಮ್ಮ ಮಾತು ಕೇಳ್ತಾ ಇಲ್ಲ, ಅವ್ರನ್ನ ನಮ್ಮ ಮಾತು ಕೇಳಬೇಕು, ತಂದೆ ತಾಯಿ ಪ್ರೀತಿ ಗೌರವಿಸ್ತಾ ಇಲ್ಲ, ಅಣ್ಣ ತಮ್ಮಂದ್ರು ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ವಿಷಯವನ್ನ ಕಾಪಾಡ್ಲಿಕ್ಕೆ ನಾವು ಆ ಬಸರಿಕೆಯನ್ನ ಬಳಸ್ತೀವಿ. ಈ ವಿಶೇಷ ನಮ್ಮ ಸನ್ನಿಧಾನದೊಳಗೆ ಇದೊಂದು ಎಪಿಸೋಡ್ ನಲ್ಲಿ ಇದನ್ನ ನಿಮಗೆ ಬಹಿರಂಗವಾಗಿ ವ್ಯಕ್ತಪಡಿಸ್ತೀವಿ. ಮಾಹಿತಿ ಧನ್ಯವಾದ.